ಹೆಲೋ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಿರಿ ಕನ್ನಡ 5ನೆಯ ತರಗತಿ ಪದ್ಯ 3 ವಚನಗಳು ಈ ಪದ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಬಸವಣ್ಣ. ಶಿವಶರಣ ಬಸವಣ್ಣ ಅವರು ಸಾಮಾನ್ಯ ಶಕೆ ಸುಮಾರು 12ನೆಯ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಇವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಜನಿಸಿದರು. ಇವರು ಕಳಚೂರಿ ವಂಶದ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ರಾಜ್ಯದ ಮಹಾದಂಡನಾಯಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕೂಡಲ ಸಂಗಮದೇವ ಅಂಕಿತದಿಂದ ರಚಿಸಿರುವ ಇವರ ಸಾವಿರಾರು ವಚನಗಳು ದೊರೆತಿವೆ. ನಂತರ ಇದ್ಯಾರು? ಅಂಬಿಗರ ಚೌಡಯ್ಯ. ಅಂಬಿಗರ ಚೌಡಯ್ಯ. ಶಿವಶರಣ ಅಂಬಿಗರ ಚೌಡಯ್ಯ ಅವರು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದ ಪ್ರಸಿದ್ಧ ವಚನಕಾರರು ಮತ್ತು ಸಮಾಜ ಸುಧಾರಕರು. ಇವರು ಗುತ್ತಲರ ಅರಸರ ಆಳ್ವಿಕೆ ಕಾಲದಲ್ಲಿ ಚೌಡದಾನಪುರದ ತುಂಗಭದ್ರಾ ನದಿ ತೀರದಲ್ಲಿ ತನ್ನ ದೋಣಿಯ ಮೂಲಕ ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಸಾಗಿಸುವ ಕಾಯಕದಲ್ಲಿ ನಿರತರಾಗಿದ್ದರು. ಸಮಾಜ ಚಿಂತನೆಯ ಮೂಲಕ ಜನತೆಯ ಒಳಿತನ್ನು ಬಯಸಿದ ವಚನಗಳನ್ನು ರಚಿಸುವುದರ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದವರಲ್ಲಿ ಒಬ್ಬರಾಗಿದ್ದಾರೆ. ನಮಗೆ ಸದ್ಯಕ್ಕೆ ಸಿಕ್ಕಿರುವ ಅಂಬಿಗರ ಚೌಡಯ್ಯ ಅವರ ವಚನಗಳು 278. ಅವುಗಳಲ್ಲಿ ಚೌಡಯ್ಯ ಅವರ ಅಂತರಾಳದ ಅನುಭವ, ಸಮಾಜದಲ್ಲಿ ತಾವು ಕಂಡು ಉಂಡ ಅನುಭವಗಳನ್ನು ತಮ್ಮ ವಚನಗಳಲ್ಲಿ ವ್ಯಕ್ತಪಡಿಸಿದ್ದಾರೆ. ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ ಎಂಬುದಾಗಿದೆ. ಅಕ್ಕಮಹಾದೇವಿ. ಶಿವಶರಣೆ ಅಕ್ಕಮಹಾದೇವಿ. ಇವರೇ ಅಕ್ಕಮಹಾದೇವಿಯವರು. ಶಿವಶರಣೆ ಅಕ್ಕಮಹಾದೇವಿ ಅವರು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದಲ್ಲಿ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಉಡುತಡಿ ಗ್ರಾಮದಲ್ಲಿ ಜನಿಸಿದರು. ಇವರು ಒಬ್ಬ ಶ್ರೇಷ್ಠ ವಚನಕಾರ್ತಿ ಹಾಗೂ ಕವಯತ್ರಿ. ಇವರ 434 ವಚನಗಳು ಲಭ್ಯವಾಗಿವೆ. ಇವರ ಬರವಣಿಗೆಯು ಭಾವಗೀತಾತ್ಮಕವಾದುದು. ಜೀವನದ ನೋವು, ನಲಿವು, ಆಧ್ಯಾತ್ಮಿಕ ನಿಲುವು ಅವರ ಅಭಿವ್ಯಕ್ತಿಯ ವೈಶಿಷ್ಟ್ಯಗಳಾಗಿವೆ. ಚೆನ್ನಮಲ್ಲಿಕಾರ್ಜುನ ಎಂಬುದು ಇವರ ವಚನಗಳ ಅಂಕಿತವಾಗಿದೆ. ಇವರು ಐದಕ್ಕಿ ಲಕ್ಕಮ್ಮ. ಇವರ ಬಗ್ಗೆ ನೋಡೋಣ. ಐದಕ್ಕಿ ಲಕ್ಕಮ್ಮ. ಶಿವಶರಣೆ ಐದಕ್ಕಿ ಲಕ್ಕಮ್ಮ ಅವರು ಸಾಮಾನ್ಯ ಶಕ ಸುಮಾರು 12ನೇ ಶತಮಾನದ ವಚನಕಾರ್ತಿ ಹಾಗೂ ಕಾಯಕ ಯೋಗಿ. ಬಸವಣ್ಣ ಅವರ ಸಮಕಾಲೀನರು. ಕಾಯಕ ಯೋಗಿ ಐದಕ್ಕಿ ಮಾರಯ್ಯ ಅವರ ಧರ್ಮಪತ್ನಿ. ಇವರು ಮೂಲತಃ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಅಮರೇಶ್ವರ ಎಂಬ ಗ್ರಾಮದವರು. ಬಸವಣ್ಣ ಅವರ ಕೀರ್ತಿಯನ್ನು ಕೇಳಿದ ಇವರು ಕಲ್ಯಾಣಕ್ಕೆ ಬಂದು ನೆಲೆಸುತ್ತಾರೆ. ಮಹಾಮನೆಯ ಅಂಗಳದಲ್ಲಿ ಶುದ್ಧ ಅಕ್ಕಿಯನ್ನು ಆಯ್ದು ಜಂಗಮ ದಾಸೋಹವನ್ನು ನಡೆಸುತ್ತಿದ್ದರು. ಮಾರಯ್ಯ, ಪ್ರಿಯ,
ಅಮರೇಶ್ವರ ಲಿಂಗ ಎಂಬುದು ಇವರ ವಚನಗಳ ಅಂಕಿತವಾಗಿದೆ. ಪದಗಳ ಅರ್ಥ: ಅರಿವು, ತಿಳಿವಳಿಕೆ, ಜ್ಞಾನ. ಒಲಿಸು, ಮನವೊಪ್ಪಿಸು. ಗರ್ವ, ಸೊಕ್ಕು, ಅಹಂಕಾರ. ದ್ರವ್ಯ, ಐಶ್ವರ್ಯ, ಸಂಪತ್ತು. ಪರಿ, ರೀತಿ, ಕ್ರಮ. ಹಳಿ, ನಿಂದಿಸು, ದೂಷಿಸು. ಹಾನಿ, ಕೇಡು, ನಾಶ, ನಷ್ಟ. ಹುಸಿ, ಸುಳ್ಳು, ಅಸತ್ಯ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1ನೆಯ ಪ್ರಶ್ನೆ: ಯಾರನ್ನು ಹಳಿಯಬಾರದು? ಹಳಿಯಬಾರದು ಅಂದರೆ ನಿಂದಿಸಬಾರದು ಅಂತ ಹೇಳಿ ಅರ್ಥ ಬರುತ್ತೆ. ಯಾರನ್ನೇ ಆಗಲಿ ಅವರ ಸಮ್ಮುಖದಲ್ಲೇ ಎದುರೆದುರೇ ಹಳಿಯಬಾರದು ಅಥವಾ ನಿಂದಿಸಬಾರದು. ಬಡತನಕ್ಕೆ ಯಾವ ಚಿಂತೆ? ಬಡತನಕ್ಕೆ ಉಂಬುವ ಅಂದರೆ ಉಣುವ, ತಿನ್ನುವ ಚಿಂತೆ. ಉಣುವ ಅಥವಾ ತಿನ್ನುವ ಚಿಂತೆ. ಬಡತನಕ್ಕೆ ಉಣುವ ಚಿಂತೆ ಅಂತ ಹೇಳಿನೂ ಬರಿಬಹುದು. ಬಡತನಕ್ಕೆ ತಿನ್ನುವ ಚಿಂತೆ ಅಂತ ಹೇಳಿನೂ ಬರಿಬಹುದು. ಬಡತನಕ್ಕೆ ಉಂಬುವ ಚಿಂತೆ ಅಂತ ಹೇಳಿನೂ ಬರಿಬಹುದು. 3ನೆಯ ಪ್ರಶ್ನೆ: ಲೋಕದಲ್ಲಿ ಸ್ತುತಿನಿಂದೆಗಳು ಬಂದರೆ ಹೇಗಿರಬೇಕು? ಉತ್ತರ: ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಾಗ ಮನಸ್ಸಿನಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು. ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಾಗ ಮನಸ್ಸಿನಲ್ಲಿ ಕೋಪ ಮಾಡಿಕೊಳ್ಳದೆ ಸಮಾಧಾನಿಯಾಗಿರಬೇಕು. 4ನೆಯ ಪ್ರಶ್ನೆ: ಎಂತಹ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ? ಗರ್ವ. ಗರ್ವಕ್ಕೇನಂತೀವಿ? ಸೊಕ್ಕು, ಜಂಭ. ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ. ಗರ್ವದಿಂದ ಮಾಡುವ ಭಕ್ತಿಯಿಂದ ದ್ರವ್ಯದ ಕೇಡಾಗುತ್ತದೆ. ಗರ್ವ ಅಂದ್ರೇನು? ಸೊಕ್ಕು ಅಥವಾ ಜಂಭ. ಅಕ್ಕಮಹಾದೇವಿಯವರ ಅಂಕಿತ ಏನು? ಉತ್ತರ: ಅಕ್ಕಮಹಾದೇವಿಯವರ ಅಂಕಿತ ಚೆನ್ನಮಲ್ಲಿಕಾರ್ಜುನ. ಏನು? ಚೆನ್ನಮಲ್ಲಿಕಾರ್ಜುನ. ಈ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಗರ್ವದಿಂದ ಮಾಡುವ ಭಕ್ತಿ ದ್ರವ್ಯದ ಕೇಡು. ನಡೆಯಿಲ್ಲದ ನುಡಿ ಅರಿವಿಂಗೆ ಹಾನಿ. ಕೊಡದೆ ತ್ಯಾಗಿ ಎನ್ನಿಸಿಕೊಂಬುದು ಮುಡಿಯಿಲ್ಲದ ಶೃಂಗಾರ. ದೃಢವಿಲ್ಲದ ಭಕ್ತಿ ಒಡೆದ ಕುಂಭದಲ್ಲಿ ಸುಜಲವ ತುಂಬಿದಂತೆ ಮಾರಯ್ಯ. ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ. ಈಗ ವಚನಗಳ ಭಾಷಾಭ್ಯಾಸವನ್ನು ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 1. ಸಂಧಿ ಎಂದರೇನು? ಒಂದು ಉದಾಹರಣೆ ಕೊಡಿ. 2 ಅಥವಾ ಹೆಚ್ಚು ಅಕ್ಷರಗಳು. ಯಾವ ಕಾಲ ವಿಳಂಬವಿಲ್ಲದೆ ಪರಸ್ಪರ ಸೇರುವುದಕ್ಕೆ ಸಂಧಿ ಎನ್ನುವರು. ಉದಾಹರಣೆಗೆ ಮಳೆ ಪ್ಲಸ್ ಕಾಲ, ಇದು ಪೂರ್ವ ಪದ, ಇದು ಉತ್ತರ ಪದ. ಮಳೆಗಾಲ. ಕುಲ ಪ್ಲಸ್ ಅನ್ನು, ಕುಲವನ್ನು. ಸರಿನಾ? ನೆಕ್ಸ್ಟ್ 2ನೆಯ ಪ್ರಶ್ನೆ: ಸಂಧಿ ಕಾರ್ಯ ಎಂದರೇನು? ಒಂದು ಪದ ಇನ್ನೊಂದು ಪದದೊಡನೆ ಸೇರಿದಾಗ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದದ ಆದಿಯಲ್ಲಿ 3 ಬಗೆಯ ಕಾರ್ಯಗಳು ನಡೆಯಬಹುದು. ಆ 3 ಬಗೆಯ ಕಾರ್ಯಗಳು ಯಾವ್ಯಾವುದಂದ್ರೆ: ಅಕ್ಷರವೊಂದು ಲೋಪವಾಗಬಹುದು, ಇನ್ನೊಂದು ಅಕ್ಷರ ಆಗಮಿಸಬಹುದು, ಅಥವಾ ಒಂದು ಅಕ್ಷರ ಹೋಗಿ ಅದರ ಸ್ಥಾನದಲ್ಲಿ ಬೇರೆಯೇ ಅಕ್ಷರ ಬರಬಹುದು. ಇದನ್ನು ಸಂಧಿ ಕಾರ್ಯ ಎನ್ನುವರು. ಸರಿನಾ? 3. ತೆನೆ ಪ್ಲಸ್ ಅನ್ನು. ಇದರಲ್ಲಿ ಪೂರ್ವ ಪದ ಉತ್ತರ ಪದ ಯಾವುದು ತಿಳಿಸಿರಿ. ಇದರಲ್ಲಿ ನಡೆದ ಸಂಧಿ ಕಾರ್ಯವನ್ನು ಬರೆಯಿರಿ.
ಸರಿನಾ? ಇದರಲ್ಲಿ ತೆನೆ ಪ್ಲಸ್ ಅನ್ನು ಅಲ್ಲಿ ತೆನೆ ಅನ್ನುವಂಥದ್ದು ಪೂರ್ವ ಪದ, ಉತ್ತರ ಪದ ಅನ್ನು. ಸಂಧಿ ಕಾರ್ಯ ತೆನೆಯನ್ನು, ತೆನೆಯನ್ನು ಎನ್ನು ಅಂತ ಬಂದಿದೆ, ಯಕಾರ ಆಗಮವಾಗಿದೆ. ಸರಿನಾ? ತೆನೆ ಪ್ಲಸ್ ಅನ್ನು ತೆನೆಯನ್ನು, ಯಕಾರ ಆಗಮವಾಗಿದೆ. ನಂತರ ಈ 4 ಈ ಪದಗಳನ್ನು ಬಿಡಿಸಿ ಬರೆಯಿರಿ, ಸಂಧಿ ಕಾರ್ಯ ಹೇಳಿರಿ. ಒಂದನೆಯದು ಸಕ್ಕರೆಯಾಯಿತು, ಸಕ್ಕರೆ ಪ್ಲಸ್ ಆಯಿತು, ಸಕ್ಕರೆಯಾಯಿತು. ಸರಿನಾ? ಸಕ್ಕರೆ ಎ ಬಂದಿದೆ ಪ್ಲಸ್ ಆ, ಯಕಾರ ಆಗಮವಾಗಿದೆ. ಸಕ್ಕರೆ ಆಯಿತು, ಸಕ್ಕರೆಯಾಯಿತು ಅಲ್ಲಿ ಯಕಾರ ಆಗಮವಾಗಿ ಬಂದಿದೆ. ಸರಿನಾ? ನಂತರ ಕೆಟ್ಟವಳೇನೋ, ಎರಡನೇದು ಕೆಟ್ಟವಳೇನೋ. ಪೂರ್ವ ಪದ ಯಾವುದು? ಕೆಟ್ಟವಳು. ಉತ್ತರ ಪದ ಏನು? ಕೆಟ್ಟವಳು ಏನು, ಕೆಟ್ಟವಳೇನು. ಓಕೆನಾ? ಇದರಲ್ಲಿ ಲೋಪವಾಗಿದೆ. ಮೂರನೇದು ದುಃಖಿತನಾದನು, ಪೂರ್ವ ಪದ ದುಃಖಿತನು ಪ್ಲಸ್ ಆದನು, ಉತ್ತರ ಪದ ಆದನು, ದುಃಖಿತನಾದನು. ಲೋಪವಾಗಿದೆ. ಇದಿಷ್ಟು ವಚನಗಳು, ಪದ್ಯದ ಪ್ರಶ್ನೋತ್ತರಗಳು ಹಾಗೂ ಭಾಷಾಭ್ಯಾಸ. ಧನ್ಯವಾದಗಳು.